ವಚನ ಅತ್ತರ್ಗಾ ಗ್ರಾಮದಲ್ಲಿಂದು ಜಿಲ್ಲಾ ಪಂಚಾಯತ್ ವಿಜಯಪುರದ ಶಿಕ್ಷಣ ಇಲಾಖೆ ವತಿಯಿಂದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ ಅತ್ತರ್ಗಾ ಇದರ ನವೀಕರಣದ ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ತಮ್ಮೆಲ್ಲರಿಗೂ ಜೊತೆಗೂಡಿ ಇವತ್ತು ಸಹ ಮಾಡಿದ್ದೇನೆ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಭಾಗದ ಶಾಸಕರಾದ ಶ್ರೀ ಯಶವಂತರಾಯಗೌಡ ಪಾಟೀಲರು ವಹಿಸ್ಕೋಬೇಕಾಗಿತ್ತು. ಅವರು ಇನ್ನೂ ಅನೇಕ ಮದುವೆ ಕಾರ್ಯಕ್ರಮಗಳು ಮತ್ತು ಕಾರ್ಯಕ್ರಮಗಳಿಂದ ಬರಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ತಗೋತದಂದರೆ ಅದಕ್ಕೆ ನಾನು ಅವರ ಅನುಪಸ್ಥಿತಿಯಲ್ಲಿ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಬಹುಶಃ ನನಗಿಲ್ಲಿ ಬರಲಿಕ್ಕೆ ಒತ್ತಾಯವನ್ನು ಮಾಡಿ ಇವತ್ತು ನೀವು ಬರಬೇಕು, ನೀವು ಯಾವ ಡೇಟಿಗೆ ಕೊಡ್ತೀರಿ ನಾನು ಅದು ದಿವಸ ನಾನು ಇದು ಮಾಡ್ತೀನಿ ಅಂಥೇಳಿ ಇವತ್ತು ನಾನು ಅವಾಗ ನಾನೇ ಅವ್ರು ಡೇಟ್ ಕೊಟ್ಟಿದ್ದೆ. ರವಿವಾರ ಅವತ್ತು ಶನಿವಾರ ಐತವ್ರು ನಾನು ಇರ್ತೀವಿ ಬಿಜಾಪುರದಾಗ, ಅದಕ್ಕೆ ಶನಿವಾರ ಐತವ್ರು ಯಾವ್ದು ಮಾಡಿದ್ದೆ ಅದು ಶನಿವಾರರೇ ಹೇಳ್ರಿ ರವಿವಾರ ಹೇಳ್ರಿ ಅದು ದಿವಸ ಬರಬೇಕು ನೀವು ಅಂತ ಹೇಳಿದರು. ಶ್ರೀ ಸಂಸದರಾದಂಥ ಶ್ರೀ ರಮೇಶ್ ಜಿಗಜಿಣಗಿ ಅವರು ಅನಿವಾರ್ಯ ಕಾರ್ಯಗಳಿಂದ ದಿವಸ ಅವರು ಆಗಮಿಸಲಿಕ್ಕೆ ಆಗಿಲ್ಲ. ಅದನ್ನು ಅವರು ತಮ್ಮೆಲ್ಲರೂ ಕೂಡ ತಿಳಿಸಿದ್ದಾರೆ. ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ನನಗೆ ಆತ್ಮೀಯರಾದಂಥ ಯುವ ಮುಖಂಡರಾದಂಥ ಶ್ರೀ ನಾಗೇಗೌಡ ಪಾಟೀಲ್ರೇ, ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ರಿಷಿ ಅಂದವ್ರೆ, ಸಾನ್ನಿಧ್ಯ ಅನ್ವಯಿಸಿದಂಥ ಪರಮ ಪೂಜ್ಯ ಶ್ರೀ ಮುರುಗೇಂದ್ರ ಸ್ವಾಮಿಗಳ ಪಾದಗಳಲ್ಲಿ ತುಂಬ ಸಹ ನಮನಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಭಾಗದ ಜನಪ್ರಿಯ ಯುವ ಮುಖಂಡರಾದಂಥ ಶ್ರೀ ದಯಾಸಾಗರ್ ಪಾಟೀಲ್ರವ್ರೆ, ನನ್ನ ಜೊತೆಗೆ ಆಗಮಿಸಿದಂಥ ಖ್ಯಾತ ಕೃಷಿಕರು, ದ್ರಾಕ್ಷಿ ಬೆಳೆಗಾರರಂಥ ವ್ಯಾಪಾರಸ್ಥರಾದಂಥ ಶ್ರೀ ನಾಡಗೌಡ ಅವರೇ, ಅಶೋಕಗೌಡ ಪಾಟೀಲ್ರೇ, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಸಹೋದರಿಯವರೇ ಸೇರಿದಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ತಾಯಂದರೇ, ಸಹೋದರರೇ, ಯುವಕ ಮಿತ್ರರೇ, ಎಲ್ಲ ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಉತ್ತರ ಕರ್ನಾಟಕ ಇವತ್ತು ನಾವು ಮೊದಲು ವಿಜಯಪುರ, ಬೆಳಗಾವಿ, ಧಾರವಾಡ ಮತ್ತು ಕಾರವಾರ, ಈಗ ವಿಜಯಪುರದಲ್ಲಿ ಬಾಗಲಕೋಟೆ ಆಗಿದೆ, ಧಾರವಾಡದಲ್ಲಿ ಗದಗ ಮತ್ತು ಹಾವೇರಿ ಜಿಲ್ಲೆಗಳಾಗಿದ್ದಾವೆ. ಬೆಳಗಾವಿ ಜಿಲ್ಲೆ ಒಂದು ಅಖಂಡವಾಗಿ ಉಳಿದದೆ ಅಂತ. ಈ ಭಾಗಗಳಲ್ಲಿ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಇವತ್ತು ಶಿಕ್ಷಣವನ್ನು ಕೊಡುವಂಥ ಕೆಲಸಗಳು, ಅಲ್ಲಲ್ಲಿ ಶಾಲೆಗಳು
ಜೂನಿಯರ್ ಕಾಲೇಜ್ಗಳು, ಡಿಗ್ರಿ ಕಾಲೇಜ್ಗಳು, ನಮ್ಮೆಲ್ಲ ಹಿರಿಯರು ಮತ್ತು ಮಠಗಳು, ಪೂಜ್ಯ ಶ್ರೀಗಳು, ಮಠಾಧೀಶರು ಮಾಡುವ ಮೂಲಕ, ತದನಂತರ ದೊಡ್ಡ ದೊಡ್ಡ ಸಂಸ್ಥೆಗಳು ಸಹ KLE ಸಂಸ್ಥೆ ಇರ್ಬೋದು, BED ಇರ್ಬೋದು, HK ಸೊಸೈಟಿ ಇರ್ಬೋದು, ಬಸವೇಶ್ವರ ವಿದ್ಯಾವರ್ಧಕ ಸಂಘ ಇರ್ಬೋದು, ಆ ಮುಂಬೈ ಪ್ರಾಂತ್ಯದಲ್ಲಿರುವಂಥ ಸಂದರ್ಭದಲ್ಲಿ ನಮಗೆ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು ಸಹ ನಮಗೆ ಭಾಳ ಆಗಲಿಲ್ಲ ಅವಾಗ. ಯಾಕಂದ್ರೆ ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರ ಪ್ರಭಾವದಿಂದ ಶಾಲೆಗಳೆಲ್ಲನೂ ಕೂಡ ಪ್ರಾರಂಭ ಆಯಿತು. ಇವತ್ತು ಈ ಗಂಡು ಮಕ್ಕಳ ಶಾಲೆ ಅದು ಸಂತೋಷ ಅನಿಸ್ತದೆ ತಿಳಿಸ. ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿಗಳು ತಿಳಿಸಲಿದ್ದಾರೆ. ಇವತ್ತು ಹೆಣ್ಣು ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ತಿಳಿಸ ಭಾಗವಹಿಸಿದ್ದಾರೆ. ವಿದ್ಯಾರ್ಥಿಗಳನ್ನೇ ಸ್ವಲ್ಪ ಕಡಿಮೆ ಕಾಣ್ತೀನಿ ನಾನು. ಸರ್ಕಾರಿ ಗಂಡು ಮಕ್ಕಳ ಶಾಲೆ ಅದಾದ್ರೆ ಅಶೋಕ್ ಗೌಡ್ರೆ ಎಲ್ಲ ನಮ್ಮೆಲ್ಲ ವಿದ್ಯಾರ್ಥಿನಿಯರೇ ಜಾಸ್ತಿ ಇದ್ದಾರೆ ಇಲ್ಲಿ. ನಾವೆಲ್ಲ ಗಂಡು ಮಕ್ಕಳು ಸಲ ನಾವು ಕಾರ್ಯಕ್ರಮ ಬರೋದು ತಪ್ಪಿಸಿ ಒಂದಂಗೆ ಆಯ್ತಲ್ಲ. ಇದು ಶಿಕ್ಷಣ ಭಾಳ ಅಮೂಲ್ಯವಾದಂಥದ್ದು. ಶಿಕ್ಷಣವನ್ನು ಕೊಡುವಂಥ ಕೆಲಸ ಆಗಬೇಕು. ಭಾರತ ದೇಶ ಇವತ್ತು 70% ಹಳ್ಳಿಗಳಿದಾವೆ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರು, ಯಾವಾಗ ಗ್ರಾಮಗಳ ಅಭಿವೃದ್ಧಿ ಆಗ್ತವೆ, ಗ್ರಾಮಗಳ ಅಭಿವೃದ್ಧಿ ಆದರೆ ಈ ದೇಶ ಅಭಿವೃದ್ಧಿ ಆಗ್ತದೆ. ಯಾಕಂದ್ರೆ 70% ಗ್ರಾಮಗಳಿಂದ, ಹಳ್ಳಿಗಳಿಂದ, ಕೃಷಿಕರಿಂದ ಕೂಡಿದಂಥ ದೇಶ ನಮಗೆ. ಮತ್ತು 70% ಅವರು ಅಭಿವೃದ್ಧಿ ಆಗದಿದ್ರೆ ಬರೀ 30% ಬೆಳಗಾವಿ, ಮುಂಬೈ, ದೆಹಲಿ, ಬೆಂಗಳೂರು, ಹೈದರಾಬಾದ, ಕಲ್ಕತ್ತಾ ಅಟ್ಟೆ ಅಭಿವೃದ್ಧಿ ಆದರೆ ತುಂಬ ನಮ್ಮ ದೇಶ ಅಭಿವೃದ್ಧಿ ಆದಂಗಲ್ಲ. ಅದಕ್ಕೆ ಹಳ್ಳಿಗಳ ಅಭಿವೃದ್ಧಿ ಆದರೆ ಇವತ್ತು ನಮ್ಮ ದೇಶ ಅಭಿವೃದ್ಧಿ ಆಗದಂಗೆ ಅಂತ ಹೇಳಿತ್ತು ಮಹಾತ್ಮ ಗಾಂಧಿಯವರು. ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಂಥವ್ರು ಮಹಾತ್ಮ ಗಾಂಧೀಜಿಯವರು. ಅದರಂತೆ ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಅವರು ಕೂಡ ಹಳ್ಳಿಗಳ ಮೇಲೆ, ಗ್ರಾಮೀಣ ಜನರ ಬದುಕಿನ ಮೇಲೆ, ಅವರ ಕಷ್ಟ ಸುಖಗಳ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಹೊಂದಿದಂಥವ್ರು. ಯಾಕೆ ನನ್ನ ಭಾಳ ಹತ್ತಿರದಿಂದ ಸಿದ್ದೇಶ್ವರ ಅಪ್ಪಗಳು ನಾನು ನೋಡಿದ್ದೀನಿ. ಬೆರಳೆಣಿಕೆ ಕೆಲವೇ ಜನರಲ್ಲಿ ನಾನು ಕೂಡ ಒಬ್ಬ ಅಂತೇಳಿ ಭಾಳ ಹೆಮ್ಮೆಯಿಂದ ಸಹ ಹೇಳ್ಕೊಳ್ತೇನೆ. ನಾನು ಬಹಳಷ್ಟು ಚಿಂತನೆ ಮಾಡ್ತಿದ್ರು. ನಿಮಗೆ ಈ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು, ಕೃಷಿಕರಿಗೆ ಇವತ್ತು ನೀರು ಸಿಗಬೇಕು, ಅಲ್ಲಿ ಶಿಕ್ಷಣ ಸಿಗಬೇಕು, ಅಲ್ಲಿ ವಿಜ್ಞಾನದ ತಿಳುವಳಿಕೆ ನಮ್ಮ ಮಕ್ಕಳಿಗೆ ಆಗಬೇಕು, ಅರಣ್ಯ ಬೆಳೆಯಬೇಕು, ಗಿಡಗಳನ್ನ ನಾವು ನೆಡಬೇಕು. ನಾವು ಈಗ ಸ್ವಚ್ಛ ಭಾರತ ಬಗ್ಗೆ ಮಾತಾಡ್ತೀವಿ. ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಸ್ವಚ್ಛ ಭಾರತದ ಯೋಜನೆಯನ್ನು, ಸ್ವಚ್ಛ ಭಾರತ ನಾವು ಆಚರಿಸೋತ್ತಿಗೆ ನಾವು MLAಗಳು, MP ಗಳು, ಮಂತ್ರಿಗಳು ಎಲ್ಲರೂ ಕೂಡಿ ಕೈಯಲ್ಲಿ ಕಸಬರ ಹಿಡ್ಕೊಂಡು ಹೋಗಿ ನಿಂದ್ರಿಸಿ ಒಂದು ಫೋಟೋ ಹೊಡ್ಕೊಂಡು ಮನೆಗೆ ಹೋಗ್ತೀವಿ. ಎಂದ ಸಾಗರ ಪಡ್ರ ಇದನ್ನ ಸಿದ್ದೇಶ್ವರಪ್ಪಗಳು ತಮ್ಮ ಜೀವನ 50 ವರ್ಷ 40-50 ವರ್ಷದಿಂದ ಅವರು ಈ ಸ್ವಚ್ಛ ಭಾರತದ ಮೂಲ ಅವ್ರೇನು ಹೇಳ್ತಿದ್ರು ಬಾಯದ್ರಾಗ ಮಾತನಾಡದೆ ಪ್ರವಚನದಾಗ, ನೀವು ಸ್ವಚ್ಛ ಇರ್ರಿ, ನಿಮ್ಮ ಮನಸ್ಸು ಸ್ವಚ್ಛ ಇಡ್ರಿ, ನಿಮ್ಮ ಮನೆ ಸ್ವಚ್ಛ ಇಡ್ರಿ, ನಿಮ್ಮ ಓಣಿ ಸ್ವಚ್ಛ ಇಡ್ರಿ, ನಿಮ್ಮ ಊರು ಸ್ವಚ್ಛ ಇಡ್ರಿ ಹೇಳ್ತಿದ್ದಲ್ಲ. ಅವಾಗ ನಾವ್ಯಾರು ಕಸಬರಿಗೆ ಹಿಡ್ಕೊಂಡು ನಿಂದಿರಲಿಲ್ಲ. ಅವ್ರ ಒಂದು ಫೋಟೋ ಕೂಡ ನನ್ನ ಕಡೆ ಅವರು ಇದಾದ್ಮೇಲೆ ನಮ್ಗೆ ಕಳಿಸಿದ್ರು. ಬೆಳಗ್ಗೆ ಎದ್ದ ಅಲ್ಲಿ ಇದ್ರ ಮುಂದೆ ತಾವೇ ಕಸ ಗುಡಿಸುವುದಂತ ಅಂತ ಸಿದ್ದೇಶ್ವರಪ್ಪಗಳು ನಡೆದಾಡಿದಂಥ ಈ ಭೂಮಿ ಇವತ್ತು ದಿವಸ ಪವಿತ್ರವಾದಂಥ ಭೂಮಿ. ಎಷ್ಟು ಕಳ್ಕಳಿಗಿತ್ತಂದ್ರೆ ಅವ್ರು ಹೇಳಿದ್ರು. ನನಗೊಂದ್ಸಲ ಅವರು ಪೂರ್ವಾಶ್ರಮದ ಅವ್ರು ಹುಟ್ಟಿದ ಊರು ತುನುಸ ಬಜ್ಜಿರ್ಗಿ, ನಾಗಗೌಡ್ರು ಎಲ್ಲ ಬಹುಶಃ ಕೂತಾರೋ ಹತ್ರ ಗ್ರಾಮದಲ್ಲೆಲ್ಲನೂ
ಬೀಗ್ತನ ಹೊಂದಿರಿ ಇವತ್ತೊಂದು ದಿವಸ ಬಿಜರಿಗೌಡರು ಕೂಡ ಅವರು ಕೂಡ ಎಲ್ಲನೂ ಕೂಡ ಆಗ್ಯದ ಮಸಳಿಗಳು ಅವರು ಕೂಡ ಎಲ್ಲನೂ ಮುತ್ಯಾರು. ಇವತ್ತು 20 ವರ್ಷ ಇಂದ ನನಗೆ ಹೇಳಿದೆ, 20 ವರ್ಷ ಅಥವಾ 25 ವರ್ಷ ಆಗಿರೋದು. ತಿಕೋಟದಾಗ ಒಂದು ಕಾಲೇಜ್ನಾಗ ಒಂದು ಫಂಕ್ಷನ್, ಆ ಫಂಕ್ಷನಾಗ ಅವ್ರು ಏನು ಹೇಳಿದ್ರು, ಎಂ ಬಿ ಪಾಟ್ರ ಒಳ್ಳೆ ಭೂಮಿ ಅದ, ಬರೀ MLA ಆಗಿದ್ದು ನಾವು, ಒಳ್ಳೆ ಭೂಮಿ ಕೊಟ್ಟಾನ ದೇವರು, ಒಳ್ಳೆ ಬಿಸಿಲು ಕೊಟ್ಟಾನ. ನಾವು ಬಿಸಿಲು ಅಂದಾಗ ಏನು ಕೆಟ್ಟ ಬಿಸಿಲು ಪಾತ್ರಿ ನೀವು ಏನಂತೀರಿ, ಕೆಟ್ಟ ಬಿಸಿಲು ಅಂತೀರಿ ನೀವು. ಅವೇ ಒಳ್ಳೆ ಭೂಮಿ ಕೊಟ್ಟಾನ, ಒಳ್ಳೆ ಬಿಸಿಲು ಕೊಟ್ಟಾನ. ಅವ್ರು ಕೆಟ್ಟ ಅನ್ನಿಲ್ಲ ಬಿಸಿಲಿಗೆ, ಆ ಬಿಸಿಲಿನಿಂದ ನೀವೇನು ಕೆಟ್ಟ ಅಂತಿರಲ್ಲ, ಆ ಬಿಸಿಲಿಂದ ಇವತ್ತು ಸಹ ನಮ್ಮ ದ್ರಾಕ್ಷಿ ನಮ್ಮ ಹಣ್ಣುಗಳು ಇವತ್ತು ಸಹ ಸಿಹಿ ಆಗಿದಾವೆ. ತಂಪಿತ್ತಂತ ಸಿಹಿ ಹಾಕಿದ್ರೆ ಸ್ವಾಮಿಗಳದು. ಒಳ್ಳೆ ಭೂಮಿ ಇದೆ, ಒಳ್ಳೆ ಬಿಸಿಲು ಕೊಟ್ಟಾನ ದೇವರು. ಆ ಭೂಮಿ ಮತ್ತು ಆ ಬಿಸಿಲು ಮಧ್ಯೆ ಒಂದು ಬೊಕ್ಷಿ ನೀರು ಇಲ್ಲ ಅದಕ್ಕೆ, ಈ ಭೂಮಿಗೆ ಒಂದು ಬೊಕ್ಷಿ ನೀರು ಕೊಡ್ರಿ, ಇದು ಅಮೇರಿಕಾದ ಕ್ಯಾಲಿಫೋರ್ನಿಯಾ ನೀರಿಸ್ತದ ಅಂತ. ಅವ್ರೇನು ನಾಡಗೌಡ್ರ ಏನು ಬರ್ರತ್ತ ಹೊಳಿ ಹರಿಸ್ರತ್ ಹೇಳಿಲ್ಲ, ಒಂದು ಬೊಕ್ಷಿ ನೀರು ಕೊಡ್ರಿ ಇವಕ್ಕೆ. ಈ ಭೂಮಿ ಒಂದು ಬೊಕ್ಷಿ ನೀರು ಕೊಟ್ರೆ ಅಮೇರಿಕಾದ ಕ್ಯಾಲಿಫೋರ್ನಿಯಾ ಈ ಭೂಮಿ ಒಂದು ಬೊಕ್ಷಿ ನೀರು ಕತ್ತೈತಿ ಅಂತೇಳಿ ಅರ್ಥಪೂರ್ಣವಾದಂಥ ಮಾತು. ಅಂದ್ರಕ್ಕ ನಾವು ದ್ರಾಕ್ಷಿ ಇದನ್ನ ಡ್ರಿಪ್ ಹಾಕಿ 100 ಫೂಟ್ 500 ಫೂಟ 1000 ಫೂಟವರೆಗೆ ಹೋಗಿದ್ದೀವಿ ನಾವು. 1200 ಫೂಟ್ ತನ ಹೊಡೆದು ಒಂದು 2 ಇಂಚ್ ನೀರು ಬರ್ತಾನೆ ಡ್ರಿಪ್ ಮಾಡಿ ದ್ರಾಕ್ಷಿ ಇದು ಮಾಡ್ತಿದ್ವಿ. ಅಂದ್ರೆ ನಮ್ಮ ರೈತರು ಅಷ್ಟು ಶ್ರಮಜೀವಿಗಳಿದಾರ. ಅವ್ರಿಗೆ ಸ್ವಲ್ಪ ಒಂದು ಬಕ್ಷಿ ನೀರು ಕಟ್ಟೋದು ಅಮೇರಿಕಾದ ಕ್ಯಾಲಿಫೋರ್ನಿಯಾ ಮೀರಿಸ್ತಾರೆ ಅಂತೇಳಿ. ಅವರ ಪ್ರೇರಣೆ ಆಶೀರ್ವಾದ, ನನ್ನ ತಂದೆಯವರ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ 13ರಿಂದ 18ರವರೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನಾನು ಜಲಸಂಪನ್ಮೂಲ ಸಚಿವನಾದ. ಜಲಸಂಪನ್ಮೂಲ ಸಚಿವನಾದ್ಮೇಲೆ ಈ ಭೂಮಿಗೆ ಒಂದು ಬೊಕ್ಷಿ ನೀರು ತರೋಣ ಅಂತೇಳಿ ಇವತ್ತು ಸಹ ಹಠಕ್ಕೆ ಬಿದ್ದು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ. ಯಾಕಂದ್ರೆ 5 ವರ್ಷದಲ್ಲಿ ನೀವು ಭಾಳ ದೊಡ್ಡ ಬದಲಾವಣೆ ತರ್ತೀರಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಒಬ್ಬ ನೀರಾವರಿ ಮಂತ್ರಿ ಆದ 10 ವರ್ಷ ಬೇಕು, ಕನಿಷ್ಠ 10 ವರ್ಷ ಇದ್ರೆ ಅವೆಲ್ಲ ಯೋಜನೆಗಳನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ನೋಡ್ತೀವಿ ಅಪ್ಪರ್ ಭದ್ರಾ ಯೋಜನೆ ಯಾವಾಗ ನಿಜಲಿಂಗಪ್ಪನವ್ರು ಪ್ರಾರಂಭ ಮಾಡಿದ್ರಿ, ಈಗ ನಾ ಬಂದ ಮ್ಯಾಗ ಅದನ್ನು ಅಜ್ಜಂಪುರ ಟನಲ್ ಕಟ್ ಮಾಡಿ ಇದು ಮಾಡಿ ಈಗ ವಾಣಿ ಉಲ್ಲಾಸಕ್ಕೆ ನೀರು ಹೋಗ್ತಾ ಇದೆ. ನಮ್ಮ ಮುಂದೆ ಅದನ್ನು ಪ್ಲ್ಯಾನ್ ಮಾಡಿದ, ಚಿತ್ರದುರ್ಗದಾಗ 400 ಕೆರೆ ಇದಾವೆ, ಚಿಕ್ಕೂರು ತುಮಕೂರು 400 ಕೆರೆ ತುಂಬಬೇಕು ಅಂತೇಳಿ. ಆದರೆ ನಮ್ಮ ಅವಧಿ ಮುಗಿದೋಯ್ತು. ವಿಜಯಪುರ ಜಿಲ್ಲೆ, ಬರದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಥಾಣೆ ಪಟ್ಟು ಕಟ್ಕೊಂಡಿದ್ದೀವಿ ನಾವು. ಯಾಕಂದ್ರೆ ಬ್ರಿಟಿಷರ ಕಾಲದಲ್ಲಿ 2 ಜಿಲ್ಲೆಗಳು ದಯಾಸಾಗರ್ ಪಾಟೀಲ್ರ, ರಾಜಸ್ಥಾನದಾಗ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ. ಈ 2 ತೀವ್ರವಾದಂಥ ಬರಗಾಲದ ಪ್ರದೇಶಗಳು ಅಂಥೇಳಿ ಅಂದು ಘೋಷಣೆ ಮಾಡಿ, ಇವತ್ತು ಬಿಜಾಪುರದಾಗ ನೀವು ಹೋದ್ರೆ ಅಂಬೇಡ್ಕರ ಏನು ಮೂರ್ತಿ ಐತಲ್ಲ, ಅದು ಮುಂದೆ ನೀವು ಬರಗಾಲ ನಿವಾರಣಾ ಕೇಂದ್ರ ಆಂಟಿಫೆಮಿನ್ ವಿಲ್ಸನ್ ಆಂಟಿಫೆಮಿನ್ ಸೆಂಟರ್ ನೋಡಿ ಕಾಣ್ತೇವೆ. ಈ ಬರದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಹಣೆಪಟ್ಟನ್ನು ಅಳಿಸಬೇಕು ಅಂಥೇಳಿ ಬೊಕ್ಷಿ ನೀರನ್ನು ಕೊಡುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಇವತ್ತಿನ ದಿವಸ 5 ವರ್ಷಗಳಲ್ಲಿ ಮಾಡಿದ್ದೀನಿ. ಈಗೂ ಕೂಡ ಬಿಟ್ಟಿಲ್ಲ, ಬೆನ್ನ ಹತ್ತಿದ್ದೀವಿ. ಆದರೆ ನಮ್ಮ ಕೈಯಾಗ ಅಧಿಕಾರಿಗ ನಾನೇ ಮಂತ್ರಿ ಇದ್ದಾಗ ಮಾಡೋದು ಬೇರೆ, ಮತ್ತೊಬ್ಬರಿಗೆ ಮಾಡಿಸೋದು ಬೇರೆ. ಈಗ ನಾವು ಕೈಗಾರಿಕೆ ಸಚಿವರಿದ್ದೀವಿ, ನಿಮ್ಮ ದಯಾಸಾಗರ್ ಪಾಟೀಲ್ರು, ನಾಡಗೌಡರು ಎಲ್ಲ ಕೂಡ ಇಲ್ಲಿ ಆಹಾರ ಸಂಸ್ಕರಣೆ ಕಟ್ಟಿಕೊಳ್ಬೇಕು. ನಮ್ಮ ರೈತರು ಬೆಳೆಬಾರ್ದಂಥ ಬೆಳೆಗಳಿಗೆ ಬೆಲೆಗಳು ಸಿಗಬೇಕು, ಅವ್ರಿಗೆ ಕೋಲ್ಡ್ ಸ್ಟೋರೇಜ್ ಸಿಗಬೇಕು, ವೇರ್ ಹೌಸ್ ಸಿಗಬೇಕು, ಅವ್ರಿಗೆ ವ್ಯಾಪಾರ ಸಿಗಬೇಕು. ಆ ಹಣ್ಣುಗಳನ್ನ ನಾವು ಪ್ರೊಸೆಸ್ ಮಾಡಿ ಇವತ್ತು ಸಹ ಅದಕ್ಕೆ ಹೆಚ್ಚಿನ ಬೆಲೆನ ತಂದು ಕೊಡಬೇಕು. ವಿದೇಶಿಗಳಿಗೆ ನಾವು ನಿರ್ಯಾತ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು ಅಂತೇಳಿ ನಿನ್ನೆನೂ ಕೂಡ ಒಂದು ಮೀಟಿಂಗನ್ನು ಹೊಂದಿದ್ವಿ. ಈಗ ತಾವು ಇಲ್ಲಿ ಬಂದಾಗ ಹಿಂದೆ ಕಷ್ಟ ಸಮಯದಾಗ ನಾವು 4 ಟನ್ನಿಂದ ಓವರ್ಫ್ಲೋ ಮಾಡಿನೂ ಕೂಡ ಈ ಎತ್ತರಗ ಬೇರೆ ನೀರು ಕೊಟ್ಟಿದ್ದೀವಿ. ಮತ್ತು ತಿಳುಗುಂದಿ ಅಕ್ವಾಟ್ಯಾಕ್ಟ್ ಮೂಲತಃ ಈ ತಿಳುಗುಂಡಿ ಅಕ್ವಾಟ್ಯಾಕ್ಟ್ ಇರಲಿಲ್ಲ. ತಿಳುಗುಂಡಿ ಅಕ್ವಾಟ್ಯಾಕ್ಟ್ ಏನಾಗಿತ್ತು, ಅದು ಬಿಜಾಪುರದ ಏನೇ ಪ್ಲಾಟ್ನಾಗ ಹಾಯ್ದು ಹೋಗ್ತಿತ್ತು, ಕೆನಾಲ್ ಏನೇ ಪ್ಲಾಟ್ನಾಗ ಹಾಕಿ ಹೋಗ್ತಿತ್ತು. ಆ ಏನೇ ಪ್ಲಾಟ್ನಾಗ ಬಿಜಾಪುರಾಗ ಹಾಕಿದ್ರೆ ಯಾರು ಬಿಡ್ತಿದ್ರು? ಗಂಡಾಪಟ್ಟಿ ಒಂದು 500,000 ಕೋಟಿ ರೂಪಾಯಿ ಕಾಂಪೆನ್ಸೇಷನ್ ಹಾಕಿತ್ತು. ಮತ್ತು ಬಿಜಾಪುರದಾಗ ಅವ್ರದ್ದು ನೀರು ಅಲ್ಲೇ ಎತ್ಕೊಂಡ್ಬಿಡ್ತಿದ್ರು, ಮುಂದೆ ಹೋಗ್ತಿದ್ರು.
ಅದಕ್ಕೆ ನಾವು ವಿಚಾರ ಮಾಡಿ ಅದರ ಮೂಲ ನಮ್ಮ ಡಿಸೈನ್ ಅದು ಅಕ್ವಾಡಕ್ಟ್ ಅನ್ನೋದು ಪರಿಕಲ್ಪನೆ ಏನೈತಲ್ಲ ಅಕ್ವಾಡಕ್ಟ್ ನೋಡ್ತಿರಲ್ಲ ಈಗ ಹಿಂದಕ್ಕೆ ಬರೇ ನಾವು ಹೇಳ್ತೀವಿ ಮೈಸೂರದಾಗ ವರ್ಣ ಸಿದ್ದರಾಮಯ್ಯ ಅವ್ರ ಮತಕ್ಷೇತ್ರಕ್ಕೆ ಹೋಗಿದ್ದೀವಿ ವರ್ಣದಾಗ ಅದು 3.5 ಕಿಲೋಮೀಟರ್ ಅಟ್ಟ ಐತಿ ಆ ವರ್ಣ ಕೆನಾಲ್ ನೋಡಕ್ಕೆ ನಮ್ಮ ಮದುವೆ ಏನಪ್ಪ ನೀರು ಮ್ಯಾಲಿಂದ ಒಯ್ದಾರೆ ಅಂತಿದ್ರೆ ಮೈಸೂರಿಗೆ ಹೋದಾಗ ನೀವು ಹತ್ತಿದ್ರಿ ಇದು ನಮ್ದು 14.5 ಕಿಲೋಮೀಟರ್ 15 ಕಿಲೋಮೀಟರ್ ಮತ್ತೆ ಅಲ್ಲಿ ವರ್ಣದಾಗ ಬರೇ ನೀರು ಹಾಯ್ತತಿ ನಮ್ಗೆ ಆ ಕೆನಾಲ್ ಮೇಲೆ ಮತ್ತೆ ಗಾಡಿನೂ ಹಾಯ್ತಾವ ಆರ ಸಿದ್ದೇಶ್ವರಪ್ಪ ಒಂದು ದಿವಸ ಕರೆಸಿದ ಅದ್ರದ್ದು ಕತ್ತಿ ಐತಿ ಸಮಯ ಜಾಸ್ತಿ ಇಲ್ಲ ನನಗೆ ಯಾಕಂದ್ರೆ 3 ಗಂಟೆಗೆ ನಾ ಇಲ್ಲಿ ಬಿಡಬೇಕು ಮತ್ತು ವಿಜಯಪುರದಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ನಾನು 7 ಗಂಟೆಗೆ 7:45 ನಾನು ಮತ್ತೆ ಬೆಳಗಾವಿನಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿದ್ದ ನಾಳೆ ಬೆಳಗ್ಗೆ 9:00 ಒಂದು ಕಾರ್ಯಕ್ರಮದಿಂದ ಜಾಸ್ತಿ ಹೇಳಬೇಕು ಸಿದ್ದೇಶ್ವರಪ್ಪ ಒಂದು ದಿವಸ ಕರೆಸಿದ್ರು ನಾನು ಸೋಮಗಳ ಎಂ ಬಿ ಪಾಟೀಲ್ ಮಧ್ಯಾಹ್ನದಾಗ 2 ಗಂಟೆಗೆ ಎಂ ಬಿ ಪಾಟ್ರ ನೀವು ಬರ್ರಿ ಅಂತ ಹೇಳಿದ್ರು ನಾನು ಮಂತೇಶ್ ಬ್ರದರ್ ಬಂದಾರ ಇಲ್ಲಿ ಮಂತೇಶ್ ಬ್ರದರ್ ನಾವು 2 ಗಂಟೆಗೆ ಹೋದೆವು ಹೋದ್ಮೇಲೆ ಎಂ ಬಿ ಪಾಟ್ರ ಕುಂಡ್ರಿ ಅಂತ ಕುಂಡ್ರಿಸಿದ್ರು ಕುಂಡ್ರಿಸಿ ನಾ ಅಕ್ವಾಡಕ್ಟ್ ನೋಡಕ್ಕೆ ಹೋಗಿದ್ದೀನಿ ನಾನು ನಿಮ್ಮದು ನೋಡಕ್ಕೆ ಹೋಗಿದ್ದೀನಿ ಭಾಳ ಚೆನ್ನಾಗೈತಿ ಎಲ್ಲ ಆಗೈತಿ ಭಾಳ ಹೆಮ್ಮೆ ಅನ್ನಿಸ್ತದ ಅಂಥದ್ದು ಮಾಡಿದ್ದೀರಿ ಅಂತ ಅದ್ರ ಮ್ಯಾಗ ಗಾಡಿ ಹೋಗಕ್ಕೆ ಮಾಡಿರಲ್ಲ ಅವಕ್ಕೆ ಯಾರೂ ಅಡ್ಡಾಡೋದು ಬೇಡ ಅದ್ರ ಮ್ಯಾಗ ಅದಕ್ಕೆ ಕಿಲೆ ಗೇಟ್ ಹಾಕಿ ಕಿಲೆ ಹಾಕಿರಿ ನಾವು ಅಪ್ಗಳ 10-12 ಕಡೆ ಅದಾವ್ರಿ ಏನ 10-12 ಕಡೆ ಗೇಟ್ ಹಾಕ್ಬೇಕಪ್ಪ ಅದೇನು ಮಾಡ್ತೀವಿ ಗೊತ್ತಿಲ್ಲ ಅದು ಮಾಡಿರಿ ಅಂತ ಯಾಕ್ರಿ ಅಪ್ಗಳ ಅಂದೆ ಇಲ್ರಿ ನೀವು ಅದು ಗಾಡಿ ಅದ್ರ ಮ್ಯಾಗ ಹಾಯ್ದು ಹೋದ್ರೆ ಅವೆಲ್ಲ ಸ್ಟ್ರಕ್ಚರ ದುರ್ಬಲಗೊಳ್ತಾವೆ ವೀಕ್ ಆಗೈತಿ ಅದು ಏನು ಅಕ್ವಾಡಕ್ಟ್ ಆಗೈತಿ ವಯಾಡಕ್ಟ್ ಅಂತೀವಿ ನಾವು ಆ್ಯಕ್ಚುಲಿ ಗಾಡಿ ಮೇಲೆ ಹೋದ್ರು ವಯಾಡಕ್ಟ್ ಆ ವಯಾಡಕ್ಟ್ ಪೂರ್ತಿ ಬಾಳಿಕೆ ಬರ್ಬೇಕು ಅದನ್ನು ನೀವು ಗಾಡಿ ಮ್ಯಾಗ ಅಡ್ಡಾಡಿ ಅದ್ರ ಮ್ಯಾಗ ಬರ ಗಾಡಿ ತೊಗೊಂಡು ಅಡ್ಡಾಡಿ ಅದನ್ನೆಲ್ಲ ಹಾಳು ಮಾಡಿದ್ರೆ ನಾಳೆ ಅದು ದುರ್ಬಲಗೊಳ್ತೈತಿ ಅದಕ್ಕೆ ಗೇಟ್ ಹಾಕಿ ಕಿಲಿ ಹಾಕಿ ಅದಕ್ಕೆ ಗೇಟ್ ಹಾಕಿ ಕಿಲಿ ಹಾಕ್ಸಿದ್ವಿ ಕಳಕಳಿ ನೋಡ್ರಿ ಕಳಕಳಿ ಎಷ್ಟಿತ್ತು ಬದ್ಧತೆ ಎಷ್ಟಿತ್ತು ಅವ್ರು ನನಗೆ ಪ್ರೇರಣೆ ಬೇರೆ ಯಾರು ನೀವು ಪಾಲಿಸಿರಲಿಲ್ಲ ಗೊತ್ತಿಲ್ಲ ನಾದರೂ ಸಿದ್ದೇಶ್ವರಪ್ಪಗಳಿಂದ ಪಾಲನೆ ಮಾಡೀನಿ ಭಾಳ ಹೆಮ್ಮೆಯಿಂದ ನೇರವಾಗಿ ಹತ್ತೀನಿ ಮತ್ತು ಅವರು ಕೂಡ ಬೇರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಮೋದಿಯವ್ರಿಗೆ ಒಂದ್ಸಲ ಮೈಸೂರಾಗ ಕೊಟ್ಟಿದ್ರು ಅದಕ್ಕಿಂತ ಮುಂಚೆ ನನಗೆ ಕೊಟ್ಟರು ನನಗೆ ಭಾಳ ಸಲ ಹೇಳ್ತಾರೆ ಹಂಗ್ರಿ ಹಿಂಗ್ರಿ ನಾನು ಯಾರು ಬಂದು ಟೀಕಾ ಬೇಕಾ ಮಾಡ್ತಿರ್ತಾರಲ್ಲ ಅಶೋಕ್ ಕೊಡೋದು ನೀವು ಟೀಕಾ ಮಾಡಿದ್ರೆ ಅವ್ರಿಗೆ ನಾವು ಹೇಳ್ತೀವಿ ಅವಾಗ ನಿಮ್ಮ ಸರ್ಟಿಫಿಕೇಟ್ ತೊಗೊಂಡು ಏನು ಮಾಡೋಣಪ್ಪ ನಮಗೆ ನಮ್ಮ ಸಿದ್ದೇಶ್ವರ ಸಾಬ್ಗಳಿಗೆ ನಮ್ಮ ಸರ್ಟಿಫಿಕೇಟ್ ಕೊಟ್ಟಾರ ಅವ್ರ ಸರ್ಟಿಫಿಕೇಟ್ ಮುಂದೆ ನಿಮ್ಮ ಸರ್ಟಿಫಿಕೇಟ್ ಏನು ನನಗೆ ನೀ ಯಾರೇ ಆಗಲಿ ದಯಾಸಾಗರ್ ಭಟ್ರಾಗಲಿ ನೀವು ಯಾರು ಬೈದ್ರೆ ನನಗೆ ನಾವು ಏನ್ರಿ ನಮಗೆ ನೊಬೆಲ್ ಪಾರಿತೋಷಕ್ಕಿಂತ ದೊಡ್ಡದು ಸಿದ್ದೇಶ್ವರಪ್ಪ ಹೇಳಿದ್ರು ಹೌದೋ ಅಲ್ಲೋ ಹೀಗೆ ಇವತ್ತು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೀನಿ ಇವತ್ತು ನಾವಿಲ್ಲಿ ಮುಂದೆ ಅದನ್ನು ಮೂಲತಃ 55 ಕಿಲೋಮೀಟ್ರ್ ಇರ್ತದೆ ಯಾವುದು ನಿಮ್ಮದು ತಿರುಗುಂದಿ ಕೆನಾಲ್ ಅದನ್ನು ಮತ್ತೆ 10 ಕಿಲೋಮೀಟ್ರ್ ಜಾಸ್ತಿ ಮಾಡಿ ನಾವು ನಾನು ಒಂದು ಟೀಮ್ ಕಳಿಸಿದ್ದೀನಿ ಇದಕ್ಕೆ 4 ರಾಜ್ಯಗಳಿಗೆ 2 ಟೀಮ್ ಮಾಡಿ ಗುಜರಾತು ಆಮೇಲೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮತ್ತು ಇನ್ನೊಂದು 4 ರಾಜ್ಯಗಳು ಕಳಿಸಿದ್ದೀವಿ ರಿಪೋರ್ಟ್ ಮಾಡಿದ್ರು ಮಧ್ಯಪ್ರದೇಶನಾಗ ಈಗ ಕೆನಾಲ್ ಅಂದ್ರೆ ಅದು ಪೈಪ್ ಡಿಸ್ಟ್ರಿಬ್ಯೂಟ್ರೂ ಪೈಪ್ ಮುಂದೆ ನಿಮ್ಮ ಇದೂ ಪೈಪ್ ಏನಂತ್ರಿ ಲ್ಯಾಟ್ರೂ ಪೈಪ್ ಹೋಗಿ ನಿಮ್ದು ಒಂದು ಏರಿಯಾಕ್ಕೆ ಒಯ್ದು ಬಿಟ್ಬಿಡ್ತಾರೆ ನೀರು ಪೈಪ್ನಾಗ ಅದು ಪೈಪ್ನಾಗ ಆದ್ರೆ ಯಾರೂ ಅದನ್ನು ಹೊಡಿದಿಲ್ಲ ಯಾರೂ ಅದನ್ನು ನಡಬರ್ಕ್ ಇದು ಮಾಡೋಂಗಿಲ್ಲ ಹೋಗಿ ತುಸು ನೀರು ಇರ್ತಾರೆ ನೇರವಾಗಿ ಅದು ಕಡಿತನ ತಲುಪ್ತೈತಿ ಹೀಗಾಗಿ ಅದನ್ನು ಮಾಡಿದ್ದನ್ನು ಉದಾಹರಣೆ ಮಾಡ್ಕೊಂಡು ನಾವು ನಮ್ಮ ಇಲ್ಲಿ ಬಿರಾಪುರ ಬೂದಿಯಾಳ್ಕೊಂಡು ಆಮೇಲೆ ಇಲ್ಲಿ ಈ ತಿರುಗುಂದ ಅಕ್ವಾಡಕ್ಟ್ 55ರಿಂದ 65 ಮಾಡ್ಮೇಲೆ ನಿಮ್ಗೆ 3 ಕೆರೆ ಬರ್ತಾವೆ ಅತರ್ಗ ಹಂಜಗಿ ತಡವಾಲ್ಗ ನಿಂಬಾಳ ನಡ್ಬೇಕು ಬಿಟ್ಟು ಹೋಗಿತ್ತು ಹಿಂದಾಗಡೆ ಅದನ್ನು ಎಲ್ಲರೂ ಬಂದು ಒತ್ತುವ ಮಾಡಿದರು ಈ ಭಾಗದ ಶಾಸಕರು ನಾವು ಕೂಡಿ ಅದನ್ನು ನಿಂಬಾಳದು ಕೂಡ ಒಂದು ಈಗ ಸೇರಿಸಿದ್ದೀವಿ ಈಗ ನೀವು ಹೇಳಾಗಿದ್ದು KBJ ಪೈಪ್ಲೈನ್ ಮೂಲಕ ಇವತ್ತೇನು ಬರಟಿಗೆಯಿಂದ ಈ ಇಂಗನಾಳ ಗುಗ್ಗುದಡ್ಡಿ ಹಿಂಗೆ ಹಾಯಿಸಿ ಗೌಡ್ರ ಹಿಂಗೆಲ್ಲ ನೀರು ಒಯ್ದುಬಿಟ್ರೆ ಮತ್ತು ದಂಡಿಗೆ ಹೆಂಗೆ ಬರೋದು ಎಲ್ಲರೂ ನಡ್ಬೇಕು ತೊಗೊಂಡು ಹೋದ್ರೆ ಈಗ ಅತರಗಾಕಿ ನಿಮ್ಗೆ ಬರೋದೇ ನೋಡಿ ಮುಂದಂಗೆ ಡೈರೆಕ್ಟ್ ಬರೋದು ಆಯ್ತು ಏನಾರ ಒಂದು ನೀರು ನಿರ್ವಹಣೆದಾಗ ಏನೋ ಮಾಡೋಣ ನಿಮ್ಮ ಶಾಸಕರಿಗೆ ಮಾತು ಹೇಳ್ರಿ
ನಿಮ್ಮ ಶಾಸಕರಿಗೂ ಒಂದು ಮಾತು ಹೇಳ್ರಿ, ಅವ್ರಿಗೂ ಒಂದು ಮಾತು ಹೇಳ್ರಿ. ಯಶವಂತರೇಗೌಡರು ನಾವೆಲ್ಲರೂ ಕೂಡಿ ಇಟ್ಕೊಂಡೆ ಒಂದು ಹಾದಿ ಕಂಡು ಹಿಡಿಯೋಣ. ಮತ್ತು ಇಲ್ಲಿ ತನಕ ಬಂದೀವಿ, ಮತ್ತು ನಿಮ್ಮ ಕೈ ಸಿಕ್ಕೊಂಡಿವಿ. ಮತ್ತು ಅದ್ರಾಗ ನಾಗೇಗೌಡ ಬೇರೆ ನಮಗೇನು ಹೇಳ್ತಾರೆ ಅದನ್ನು ಸಿದ್ದೇಶ್ವರ ಅಪ್ಪಗಳು ಬಂದು ಮಾತು ಕೊಟ್ಟಿರುತ್ತೆ ಅಂದ್ರೆ ನಿಮಗೆ ಮಾಡಬೇಕಂತ ನಂಗೆ ತಪ್ಪಿಸ್ಕೊಂಡು ಹೋಗ್ಲಾರ್ದಂಗೆ ಮಾಡ್ಯಾರ ಅವರು. ಸಿದ್ದೇಶ್ವರ ಅಪ್ಪಗಳು ಬಂದು ನೀವು ಮಾತು ಕೊಟ್ಟಿರಿ, ಅದು ಆಗ್ಬೇಕಂತ ಬರೋಬ್ಬರಿ ಹಿಡ್ಕೊಂಡಾರ ಅವ್ರು ನಮ್ಮನ್ನು. ಮತ್ತು ಇಲ್ಲ ನಾಲ್ಕು ಬರಂಗಿಲ್ಲ, ಏನೋ ಒಂದು ಹಾದಿ ಹಿಡಿತು. ಸಿದ್ದೇಶ್ವರ ಅಪ್ಪಗಳು ದಾರಿ ತೋರಿಸ್ತಾರೆ, ಕಾಳಜಿ ಮಾಡಬೇಡಿ. ಆ ಕೆಲಸ ಮಾಡು ನನ್ನ ಮಾತನ್ನು ಹೇಳಿ ಇಲ್ಲಿ ಸೈನ್ಸ್ ಕಾಲೇಜು ಇದು ಅದು ಅಲ್ಲಿ ಆಗ್ಬೇಕಂತ ಹೇಳಿದ್ರು. ಭಾಳ ಕಷ್ಟ ಅದ, ಯಾಕಂದ್ರೆ ಅನ್ಎಡೆಡ್ ನೀವು ಮಾಡೋದ್ರಿಂದ ಭಾಳ ಕಷ್ಟ ಅದ. ಅದೇ ಹೇಳ್ತೇನೆ ನಾವು ಕೂಡ ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು. ಇದನ್ನು ಹೇಳಿದ್ರೆ ಹ್ಞೂ ನಿನಗೆ ಇನ್ನೊಂದು ಈಗ ಯಾಕಂದ್ರೆ ಡಿಗ್ರಿ ಕಾಲೇಜಸ್ ನೀವು ಮತ್ತು ಸೈನ್ಸ್ ವಿಭಾಗ ಅದೆಲ್ಲ ಮಾಡಿದಾಗ ಅನುದಾನ ರಹಿತ ಆಗ್ತೈತೆ, ಅನ್ಎಡೆಡ್ ಆಗ್ತೈತೆ. ಅನ್ಎಡೆಡ್ ಇನ್ನು ಮುಂದಂತರೂ ಯಾವುದೇ ಸರ್ಕಾರ ಇಲ್ಲ, ನಮ್ಮ ಸರ್ಕಾರ ಇರಲಿ ಮುಂದಿನ ಸರ್ಕಾರ ಇರಲಿ, ಹಳೆಯೋಕ್ಕೆ ಅನುದಾನ ಕೊಟ್ಟರೆ ಸಾಕಾಗ್ಯದ. ಹೊಸದಾಗಿ ಬಂದಿದ್ದಕ್ಕಂತೂ ಅನುದಾನ ಯಾವ ಕಾಲಕ್ಕೂ ಸಿಗೋದು ಕಷ್ಟ ಅದ. ಹೀಗಾಗಿ ನಾವು ಸುಳ್ಳೆ ತುಂಬ್ಕೊಳ್ಳೋದು, ಮಾಸ್ತರ್ಗಳನ್ನ ಸ್ಟಾಫ್ ತುಂಬ್ಕೋತೀವಿ. ನೀವು ಎಲ್ಲ ಬಂದು ಹೇಳ್ತೀರಿ ಪಾಪ 10 ವರ್ಷ 20 ವರ್ಷ ದುಡಿತಾವು, ಮುಂದೆ ಪರ್ಮನೆಂಟ್ ಆಗಂಗಿಲ್ಲ, ಏಡಾಗಂಗಿಲ್ಲ. ಇದು ನಿಜವಾದಂಥ ಸಮಸ್ಯೆ ನಮ್ಮ ಮುಂದೆ ಅಂತ ಇದ್ದದ್ದು ಹೇಳಬೇಕಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಿರ್ಣಯ ಮಾಡ್ತೀವಿ. ಇನ್ನು ಸುಳ್ಳು ಹೇಳಕ್ಕೆ ಕಷ್ಟಪಟ್ಟು ನಮ್ಮ ಮಗಿನ ಬರ್ಬೇಕು ಬೇಡ ಆ ತರಗತಿ ಇದೇ ಸಲ ಹೇಳಿ ಮುಂದೆ ಹೋಗಿ ಕಡಾಕಾಲಿ ಮತ್ತೆ ನಮ್ಮ ಬಂದು ಹಂಗಿದ್ರೆ ಹೇಳ್ರಿ. ಮತ್ತೆ ಗೌರ್ಮೆಂಟ್ ಮಾಡ್ಬೋದು, ಅದು ಕರೆಕ್ಟ್. ಅದು ಗೌರ್ಮೆಂಟದು PU ಕಾಲೇಜ್ ಆಗಲಿ, ಜೂನಿಯರ್ ಡಿಗ್ರಿ ಕಾಲೇಜ್ ಮಾಡ್ಬೋದು ಏನ್ರಿ. ಅದಕ್ಕೆ ನಿಮ್ಮ ಶಾಸಕರಿಗೆ ನೀವು ಇದು ಮಾಡಿರಿ. ಜಿಲ್ಲಾ ಉಸ್ತುವಾರಿ ಸಚಿವನಾಗೂ ನಾನು ಅದಕ್ಕೆ ಅವ್ರ ಜೊತೆ ಕೈ ಜೋಡಿಸ್ತೀನಿ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳಿ ಭಾಳ ಸಂತೋಷದಿಂದ ಬಂದು ಇಲ್ಲಿ ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ವಿ. ಬರೀ ನವೀಕರಣ ಇದನ್ನು ನೀವು ಉದ್ಘಾಟನೆ ಮಾಡಿಸಿಲ್ಲ. ಸುಮಾರು ಇದಕ್ಕೆ 1,11,50,000 ರೂಪಾಯಿ ನೀವು ಖರ್ಚು ಮಾಡಿದ್ದೀರಿ. ಜಿಲ್ಲಾ ಪಂಚಾಯತಿಯಿಂದ 51 ಲಕ್ಷ ತೊಗೊಂಡಿರಿ. ಶಾಸಕರು ಕೂಡ ಅಭಿವೃದ್ಧಿ MP ಗ್ರಾಂಟ್ನಾಗ 22 ಲಕ್ಷ. ಗಣಿ ಮತ್ತು ವಿಜ್ಞಾನ ಇಲಾಖೆ ಇದೇನ್ರಿ ನಿಮ್ಗೆ ಸಿಗ್ತದೆ? ಗಣಿ ವಿಜ್ಞಾನ ಇಲಾಖೆ 32 ಲಕ್ಷ. ಮೈನ್ಸ್ ಅಂಡ್ ಜಿಯೋಲಜಿ ಅಲ್ಲಿ ಗಂಟು ಬಿದ್ದಿರೋದಾಗೈತೆ. ನರೇಗಾದ 40 ಲಕ್ಷ ಹಿಂಗೆಲ್ಲ ಖರ್ಚು ಮಾಡಿ ಸುಮಾರು 1.5 ಕೋಟಿ ರೂಪಾಯಿ ಖರ್ಚು ಮಾಡಿ ಭಾಳ ಸುಂದರವಾದಂಥ, ಯಾಕಂದರೆ ನಮ್ಮ ಹಳೆ ಬಿಲ್ಡಿಂಗ್ಗಳನ್ನ ಇದು ಮಾಡೋದು ಭಾಳ ಮಹತ್ವ. ನಮ್ಮ ಪುರಾತನ ಏನದು ಹೆರಿಟೇಜ್ ಬಿಲ್ಡಿಂಗ್ ಸತ್ಯ ಅದನ್ನು ರಕ್ಷಣೆ ಮಾಡೋದು ಭಾಳ ಮಹತ್ವದ. ಆ ಕೆಲಸ ಮಾಡಿರಿ. ಮತ್ತು ಎಲ್ಲ ಅರ್ಥಪೂರ್ಣ ಯಾಕೆ ಹೇಳಿದ್ರೆ ಈ ಶಾಲೆಗೆ ಯಾರು ಹಿಂದೆ ಶಿಕ್ಷಕರಿದಾರ ಅವರೆಲ್ಲರನ್ನೂ ಇಲ್ಲಿ ಕರೆಸಿ ಗೌರವಿಸೋ ಕೆಲಸ ಮಾಡಿ. ನಾವು ಉದ್ಘಾಟನೆ ಆಮೇಲೆ ಮಾತಾಡ್ಮೇಲೆ ನನಗೆ ಪಾಪ ನಾನು ಮಾತಾಡಿ ಹೊರಟುಬಿಟ್ರೆ ಪಾಪ ಅವ್ರಿಗೂ ಶಿಕ್ಷಕರಿಗೆ ತುಂಬ ಗೌರವ ಸಲ್ಲಿಸಿದಂಗೆ ಆಗ್ತಿತ್ತು. ಪಾಪ ಅಲ್ಲಿಂದ ಇಲ್ಲಿ ಕರೆಸಿರಿ, ಅವ್ರನ್ನ ಇವತ್ತು ಗೌರವಿಸಿದಿರಿ. ಅದು ಭಾಳ ಅದೇ ಬೆಂಗಳೂರು ಮೈಸೂರು ಅದಕ್ಕೆ ನಾನು ಉಳ್ಕೊಂಡಿನಿ. ಇನ್ನೊಂದು ಬಿಜಾಪುರದ ಕಾರ್ಯಕ್ರಮ ಬೈತಿರ್ತಾರೆ ಅವರು, ಸುನೀಲ್ ಗೌಡ್ರದ್ದು ಒಂದು ಏನೋ ಒಂದು ಬೇರೆ ಖಾಸಗಿ ಕಾರ್ಯಕ್ರಮ, ಅವ್ರನ್ನ ಗೌರವಿಸಿದಿರಿ. ಭಾಳ ಅನ್ನೋದು ನೆನಪಿಸುವಂಥ ಕೆಲಸ ಅದು ಭಾಳ ಮಹತ್ವದ ತುಂಬ ಸರ್. ಯಾಕಂದ್ರೆ ನೀವು ಒಂದು ಕಡಿ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನೀವು ಶಿಕ್ಷಣ ಯಾವುದೇ ಶಾಲೆ ಕಾಲೇಜ್ ಇವು ಶ್ರೇಷ್ಠ ಯಾವಾಗ ಆಗ್ತಾವೆ ಗೊತ್ತದನ್ರಿ, ನೀವೆಲ್ಲರೇ ಅರಮನೆ ಕಟ್ಟಿ. ಈಗ ಮೈಸೂರು ಅರಮನೆ ಆಗ ಒಂದು ಶಾಲೆ ಪ್ರಾರಂಭ ಮಾಡಿದ್ರಿ, ಅಥವಾ ಆತರ್ಗದಾಗ ಒಂದು ಗುಡಿಸಲ್ದಾಗ ಪ್ರಾರಂಭ ಮಾಡಿದ್ರಿ. ಆ ಮೈಸೂರು ಅರಮನೆಯಾಗ ಯಾರು ಶಾಲೆ ಮಾಸ್ತರ್ಗಳು ಇರಲಿಲ್ಲ ಅಂದ್ರೆ, ಸರಿಯಾಗಿ ಕಲಿಸುವಂಥ ಶಿಕ್ಷಕರು ಇರ್ಲಿಕ್ಕಂದ್ರೆ, ಇಲ್ಲ ಆತರ್ಗದಾಗ ಒಂದು ಗುಡಿಸಲ್ದಾಗ ನೀವು ಒಳ್ಳೆ ಶಿಕ್ಷಕರಿಂದ ಆ ತರಗಾದ ಗುಡಿಸಲು ಶಾಲೆ ಶ್ರೇಷ್ಠ ಆಗ್ತದೆ. ಆ ಅರಮನೆದಾಗಿದ್ದಂಥ ಶಾಲೆ ಆಗಲಿ ಕಾಲೇಜ್ ಆಗಲಿ ಶ್ರೇಷ್ಠ ಆಗಂಗಿಲ್ಲ. ಏನು ಮಾಡೋದು? ಅರಮನೆ ಬಿಲ್ಡಿಂಗ್ ಐತೆ, ಕರೆಕ್ಟ್ ಐತೆ, ಎಲ್ಲ ಐತೆ, ಬಿಲ್ಡಿಂಗ್ ನೋಡ್ಕೊಂಡು ಕುಂಡ್ರದದ ಒಳಗೆ ಶಿಕ್ಷಕರು ಇರ್ಬೇಕಲ್ಲ. ಅಂದರೆ ಒಂದು ಶಾಲೆ ಕಾಲೇಜ್ ಏನದಲ್ಲ ಅದರ ಹೃದಯ ಇರೋದಂದ್ರೆ ಶಿಕ್ಷಕರು ಒಳ್ಳೆಯವರಿದ್ರೆ ನಮ್ಗೆ ಒಳ್ಳೆ ಶಿಕ್ಷಣ ಸಿಗ್ತದೆ. ಮಕ್ಕಳ ಭವಿಷ್ಯವನ್ನು ರೂಪಣೆ ಮಾಡಲಿಕ್ಕೆ ಸಾಧ್ಯ ಇರೋದು ಶಿಕ್ಷಕರು, ಕಟ್ಟಡಗಳದಲ್ಲ. ಕಟ್ಟಡಗಳಿಂದ ಮಕ್ಕಳ ಭವಿಷ್ಯ ನಿರೂಪಣೆ ಆಗೋದಿಲ್ಲ. ಅದಕ್ಕೆ ಹಿಂದಕ್ಕೆ ಗುರುಕುಲ ಇದ್ದು, ಗುರುಕುಲ ಎಲ್ಲ ನೀವು ಶಾಲೆ ಅವಾಗ ಮುಡಿಸದಾಗೆ ಗಾದಿ ಕಲ್ತಾರೆ. ಅದು ಭವ್ಯವಾದಂಥ ಬಿಲ್ಡಿಂಗ್ನಲ್ಲಿ ಶಾಲೆ ಶ್ರೇಷ್ಠ ಆಗೋದಿಲ್ಲ. ಇವತ್ತು ಶಿಕ್ಷಕರು ಇದರ ಹೃದಯ. ಆ ಶಿಕ್ಷಕರು ಒಂದು ದಿವಸ ಒಳ್ಳೆಯ ಶಿಕ್ಷಣ ಕಲಿಸಿದ್ರೆ ಮತ್ತೊಂದು ದಿವಸ ನಮ್ಮ ಮಕ್ಕಳ ಭವಿಷ್ಯದ ನಿರ್ಮಾಣ ಆಗ್ತದೆ. ಮತ್ತು ಶಿಕ್ಷಕರು ಕೂಡ ಅದನ್ನು ತಿಳ್ಕೋಬೇಕು. ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕಾದ್ರೆ ನೀವು ಒಳ್ಳೆಯ ಶಿಕ್ಷಣ ಕೊಟ್ಟರೆ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗ್ತದೆ. ಮತ್ತು ನೀವು ಸರಿಯಾಗಿ ಶಾಲೆ ಕಲಿಸಿದ್ರೆ ನಿಮ್ಮ ಮಕ್ಕಳಿಗೂ ಒಳ್ಳೇದಾಗಲ್ಲ. ಈ ಮಾತು ಹೇಳ್ಬಾರ್ದು ನಾನು.
ಅದನ್ನು ನಮ್ಮ ಮಕ್ಕಳಿಗೆ ಈ ಥರ ಆಗಿದ್ರೆ ಹೆಂಗಪ್ಪ, ಒಂದ್ಸಲ ಸ್ವಲ್ಪ ಚಿಂತನೆ ಮಾಡಬೇಕು. ಮಾಡಿ ಇವತ್ತು ಸಹ ಒಳ್ಳೆಯ ಶಿಕ್ಷಣನ ಕೊಡುವಂಥ ಕೆಲಸ ಆಗಬೇಕು ಅನ್ನೋ ಮಾತನ್ನು ಹೇಳಿ ಇವತ್ತು ಇಲ್ಲಿ ಅತರ್ಕದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀರಿ. ಅದು ದುರ್ದೈವಶಾತ್ ಇವತ್ತು MP ಅವರಿಗೆ ಅವತ್ತು ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ. ಶಾಸಕರಿಗೂ ಕೂಡ ಇದು ಇಲ್ಲಿವರೆಗೆ ಬರಲಿಕ್ಕೆ ಇವತ್ತು ಅವ್ರಿಗೂ ಆಗಿಲ್ಲ. ನಾವಿತ್ತು ಅವರೆಲ್ಲ ಬಂದರೆ ಇನ್ನೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಮೆರುಗಿರ್ತಿತ್ತು. ಅದು ಅನಿವಾರ್ಯ ಕಾರಣ ಇವತ್ತು ಏನು ಮಾಡೋಕ್ಕೆ ನಮ್ಮ ಕೈಯಲ್ಲಿ ಇವತ್ತು ಸಹ ಇರೋದಿಲ್ಲ ಅನ್ನೋ ಮಾತನ್ನು ಸಂದರ್ಭ ಹೇಳಿ ಇವತ್ತು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಎಲ್ಲ ಗ್ರಾಮದ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ನನ್ನ ಶಾಲಾ ಈ ಉಸ್ತುವಾರ ಸಮಿತಿ ಏನು SDMC ಇರ್ತದೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲರೂ ಕೂಡಿ ಇವತ್ತು ಸಹ ಮಾದರಿಯಾಗಿ ಕೆಲಸ ಮಾಡಿದ್ರಿ. ಹಿಂಗೆ ಯುವಕರ ಪಡೆ ಮಾದರಿಯಾಗಿ ಇವತ್ತು ಕೆಲಸ ಮಾಡಿದರೆ ಬಹುಶಃ ಎಲ್ಲ ಕಡೆಯೂ ಕೂಡ ಹಿರಿಯರ ಮಾರ್ಗದರ್ಶನ, ಯುವಕರ ಒಂದು ಶಕ್ತಿ, ಇದೆರಡೂ ಕೂಡ ಹಿರಿಯರ ಮಾರ್ಗದರ್ಶನ ಬಿಟ್ಟು ನಡೆಯಂಗಿಲ್ಲ. ಯುವಕರ ಒಂದು ಶಕ್ತಿಯನ್ನು ಬಿಡೋಕ್ಕಾಗಂಗಿಲ್ಲ. ಇವೆರಡೂ ಕೂಡಿದರೆ ಇವತ್ತು ದಿವಸ ಇವತ್ತು ಗ್ರಾಮಗಳ ಅಭಿವೃದ್ಧಿ ಆಗ್ತದೆ. ಮಹಾತ್ಮ ಗಾಂಧೀಜಿಯವರು ಕನಸ್ಕೊಂಡಂಥ ಗ್ರಾಮಗಳ ಸ್ವರಾಜ್ಯ, ಗ್ರಾಮಗಳ ಅಭಿವೃದ್ಧಿ ಆಗ್ತದೆ ಅನ್ನೋ ಮಾತನ್ನು ಸಂದರ್ಭ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಕೈಲಿಂದ ಏನೂ ಶಕ್ತಿ ಮೀರಿ ಇವತ್ತೊಂದು ಸಹ ಈ ಗ್ರಾಮಕ್ಕೆ, ಈ ಭಾಗಕ್ಕೆ, ಈ ಜಿಲ್ಲೆಗೆ ಕೆಲಸಗಳಾಗಬೇಕು, ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಸಂದರ್ಭ ಹೇಳಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ MB ಪಾಟೀಲ್ರು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ, ಸೌಜನ್ಯವಾಗಿರ್ತಕ್ಕಂಥ ಮಾತುಗಳನ್ನು